ಒಂದು ಹೊಸ ರೀತಿಯ ಆವಿಷ್ಕರಣನೆ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಮಾಡಿದ್ದಾರೆ, ಬೆಂಗಳೂರು ಮೈಸೂರಲ್ಲಿ ಮೂಡಾ ಕಾನ್ಸೆಪ್ಟ್ ಅಲ್ಲಿ ಈ ತರ ಲೇಔಟ್ ಮಾಡಿದ್ದಾರೆ. ನಾವು DTCPಲೇನೆ ಈ ಸೌಕರ್ಯವನ್ನು ಕೊಡೋಣ ಅನ್ನೋ ದೃಷ್ಟಿಯಿಂದ ನಾವು ಈ ತರ ಅಂಡರ್ಗ್ರೌಂಡ್ ಡ್ರೈನ್ ಸಿಸ್ಟಮ್ 6 ಮೀಟರ್ ನಿಮಗೆ ಡಾಂಬರ್ ಸಿಗುತ್ತೆ, ಇಂಡಿವಿಜುವಲ್ ಪಾತ್ವೇ ಸಿಗುತ್ತೆ, ಪ್ಲಸ್ ಇಂಡಿವಿಜುವಲ್ ಸೈಟ್ ನಿಮಗೆ ನಾವು ಫ್ಲೇವರ್ಸ್ ಎಲ್ಲ ಹಾಕಿ ಎಂಟ್ರಿ ಮಾಡಿಕೊಟ್ಟಿರ್ತೀವಿ. ಇದು ನೀರೇನಾಗುತ್ತೆ ನಿಮಗೆ ಓವರ್ಫ್ಲೋ ಆಗಿ ಇಲ್ಲೇ ನೀರು ಡ್ರೈನ್ ಅಲ್ಲಿ. ಇದನ್ನ ಮಾಡಬೇಕು ಅಂತ ಅಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ನಾವು DTCPಲೇ ಇದನ್ನ ಕೊಡ್ತಾ ಇದ್ದೀವಿ. ಮೇನ್ ಕಾನ್ಸೆಪ್ಟ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಲಿ ಅಂತಾನೆ ಇದನ್ನ ಪ್ಲಾನ್ ಮಾಡಿದ್ದೀವಿ. ನಾವು ಕಮ್ಮಿ ಕಾಸ್ಗೆ ಅತಿ ಹೆಚ್ಚು ಸೌಕರ್ಯನ ಕೊಡೋ ನಿಟ್ಟಿನಲ್ಲಿ ಇದನ್ನ ಪ್ಲಾನ್ ಮಾಡಿದ್ದೀವಿ. ಈ ಲೇಔಟ್ ಅನ್ನು ನೀವು ಕಂಪ್ಯಾರಿಟಿವ್ ಮಾಡಬಹುದು. ನಾನು ಚಾಲೆಂಜ್ ಮಾಡ್ತೀನಿ, ನಮ್ಮ ಸುತ್ತಮುತ್ತದಲ್ಲಿ ಈ ತರ ಲೇಔಟ್ ಯಾರು ಮಾಡಿಲ್ಲ. ನಾನು ಫಸ್ಟ್ ಮಾಡಿದ್ದೀನಿ. ಅದಕ್ಕೆ ಒಂದು ಕನೆಕ್ಟಿವಿಟಿ ನೋಡ್ತಾರೆ, ಮತ್ತೆ ಸ್ಕೂಲ್ಸ್ಗಳು ನೋಡ್ತಾರೆ, ಅಪ್ರೋಚ್ ನೋಡ್ತಾರೆ, ಸುತ್ತಮುತ್ತ ಡೆವಲಪ್ಮೆಂಟ್ ನೋಡ್ತಾರೆ. ಅಷ್ಟು ನಮ್ಮಲ್ಲಿ ಇದೆ ಅಂತ ನಮ್ಮ ಪ್ರಾಮಿಸ್. ರೋಡ್ ಆಗಿರ್ಬೋದು, ಯುಸಿಡಿ, ಮತ್ತೆ ನಮ್ದು ಸಪರೇಟ್ ಯುಸಿಡಿ ಸೆಪ್ಟಿಕ್ ಟ್ಯಾಂಕ್ ಮಾಡಿದೀವಿ, ಚೇಂಬರ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್, ಪಾರ್ಕ್, ಎಲ್ಲ ಏನ್ ಸೌಕರ್ಯ ಇದೆ ಎಲ್ಲ ಒಂದು ಬೇಸಿಕ್ ಒಂದು ಮನೆ ಮಾಡ್ಕೊಂಡು ವಾಸ ಮಾಡೋದಕ್ಕೆ ಏನೇನು ಇರಬೇಕು ಅಷ್ಟು ನಾವು ವ್ಯವಸ್ಥೆ ಮಾಡಿ. ಈ ಲೈನು ಮತ್ತೆ ಈ ಲೈನು ಇಲ್ಲಿಂದ ಸ್ಟಾರ್ಟ್ ಆಗಿ 20-30 ಲೈನ್ಸ್ ಇದೆ. ಅಲ್ಲಿ 2 ಸೈಟ್ ಮಾತ್ರ 30-40 ಇದೆ. ಅಲ್ಲಿ CA ಕಾಮನ್ ಅಮ್ಯುನಿಟೀಸ್ ಇದೆ. ಸೊ ಇಲ್ಲಿ ಬಂದ್ರೆ ಪಾರ್ಕು, ಇದು ಎದುರುಗಡೆ ಇಲ್ಲಿ ಒಂದು 5 ಸೈಟ್ 30-40 ಮಾಡಿದ್ದೀವಿ. ಲೆಫ್ಟ್ ಮತ್ತೆ ರೈಟ್, ನಾರ್ತ್ ಮತ್ತೆ ಸೌತ್ ಏನಿದೆ ಇದು ಆಲ್ಮೋಸ್ಟ್ ಆಲ್ ನಿಮಗೆ 8 to 10 ಸೈಟ್ಸ್ ನಿಮಗೆ 20-30 ಸಿಗುತ್ತೆ. 275 ಅಂತ ಹೇಳಿ ಇಲ್ಲಿಂದ 900 ಮೀಟರ್ಗೆ ಅದು ಎಕ್ಸಾಕ್ಟ್ ನಮ್ಮ ಲೇಔಟ್ ಎಂಟ್ರಿಲೇ ಟೋಲ್ ಆಗ್ತಾ ಇದೆ. ಸೊ ಇದು ಒನ್ಸ್ ಓಪನ್ ಆಗಿ ವೆಹಿಕಲ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ 100% ರಿಟರ್ನ್ಸ್ ಅಂತ ಗ್ಯಾರಂಟಿ. 1 ಇಯರ್ ಅಲ್ಲಿ ನಾನು ಈಗ ಏನ್ ಅಶ್ಯೂರೆನ್ಸ್ ಮಾಡ್ತಾ ಇದ್ದೀನಿ, ನೀವು ಹಾಕಿರೋ ದುಡ್ಡು 50% ಅಂತೂ ಹೈಕ್ ಆಗುತ್ತೆ. ಅಶ್ಯೂರೆನ್ಸ್ ನಾನು ಮಾಡಿ ಆಕ್ಚುಲಿ ಲಾಂಚಿಂಗ್ ಪ್ರೈಸ್ ಅಂತ ಹೇಳಿ 1800 ಆಷಾಢ ಕಳಿಯವರಿಗೆ ಅಂತ ಮಾಡಿದೀವಿ. ಆಷಾಢ ಆಫ್ಟರ್ ಈಗ ಯಾಕೆಂದ್ರೆ ಇನ್ನು ನಮ್ದು ಸಣ್ಣ ಪುಟ್ಟ ಫಿನಿಶಿಂಗ್ ವರ್ಕ್ಸ್ ಇದೆ. ಫಿನಿಶಿಂಗ್ ವರ್ಕ್ಸ್ ಎಲ್ಲ ಆದ್ಮೇಲೆ ಅದನ್ನ ನಾವು ಬಜೆಟ್ ಏನು ಕ್ಯಾಲ್ಕುಲೇಷನ್ ಮಾಡಿ ಒಂದು 100 ರೂಪೀಸ್ ಹೈಕ್ ಮಾಡಬಹುದು. 1900 ರೂಪೀಸ್ ವರೆಗೆ ನಾವು ಪ್ರೈಸ್ ಅನ್ನ ಫಿಕ್ಸ್ ಮಾಡಿದೀವಿ. ನಿಮ್ಗೆ 80 to 90% ವರೆಗೂ ಲೋನ್ ಇರುತ್ತೆ. ಅಕಸ್ಮಾತ್ ಏನಾರ ನಿಮ್ಮ ಬ್ಯಾಂಕ್ ಅಲ್ಲಿ ಏನಾದ್ರು ಡ್ರಾಬ್ಯಾಕ್ ಇದ್ರೆ ಸೊ ನೀವು ಅದನ್ನ ಪ್ಲಾನ್ ಮಾಡಬೇಕು. 75% ಅಂತ RTC ಆಗಿರ್ಬೋದು, ಪ್ರತಿಯೊಂದು ನಾವು ಮಾಡುವಾಗಲೇ ತಗೊಳ್ಳುವಾಗಲೇ ಲೀಗಲ್ ಚೆಕ್ ಮಾಡಿಸಿರ್ತದೆ. ಇಲ್ಲಿ 3 ಟೈಮ್ ಚೆಕ್ ಆಗಿರುತ್ತೆ. ಒಂದು ನಾವು ತಗೊಳ್ಳುವಾಗ, ಒಂದು ಕನ್ವರ್ಷನ್ ಟೈಮ್ ಅಲ್ಲಿ, ಇನ್ನೊಂದು ನಮಗೆ ಈಗ ಬ್ಯಾಂಕ್ ಕೊಟ್ಟಿದೀವಲ್ಲ ಅಲ್ಲಿ 3 ಟೈಮಲ್ಲೂ ಲೀಗಲ್ ಕ್ಲಿಯರ್ ಇದೆ. ಲೀಗಲ್ ಕ್ಲಿಯರ್ ಇಲ್ಲ ಅಂದ್ರೆ ನಿಮಗೆ ಬ್ಯಾಂಕ್ ಅಲ್ಲಿ ಅಪ್ರೂವಲ್ ಆಗುತ್ತೆ. ಯಾವ ಡೆವಲಪರ್ಸ್ ಕೂಡ ನನಗೆ ಗೊತ್ತಿರಂಗೆ ಮೋಸ ಮಾಡಕ್ ಇಷ್ಟಪಡಲ್ಲ. ಯಾಕೆಂದ್ರೆ ಅವ್ರದ್ದು ರೆಪ್ಯೂಟೆಡ್ ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಅವ್ರ ಕಂಟಿನ್ಯೂಟಿ ಇದೆ ಮಾಡೋದ್ರಿಂದ ಮೋಸ ಮಾಡಕ್ ಆಗಲ್ಲ. ಹೊಸಬ್ರು ಯಾರೋ ಬಂದು ಹೊರಗಡೆಯಿಂದ ಬಂದ್ ಮಾಡ್ತಾರೆ. ನಾನು ಮೂಲ ಮೈಸೂರವನೇ, ಸೊ ನಮ್ದೇ ಆದ ಒಂದು ರೆಪ್ಯುಟೇಷನ್ ಇರುತ್ತೆ. ನಾನು 2013 ಲೇಔಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ದು ಇಲ್ಲಿವರೆಗೂ ಪ್ರಾಜೆಕ್ಟ್ಸ್ ತಗೊಂಡ್ರೆ ನಮ್ದು ಯಾವುದೂ ಆ ರೀತಿಯ ಡ್ರಾಬ್ಯಾಕ್ಸ್ ಇಲ್ಲ.